ಧನುರ್ರಾಶಿ ಜವಾಬ್ದಾರಿಯುತವಾಗಿ ಹಾಗೆ ಕರ್ತವ್ಯದ ದೃಷ್ಟಿಯಿಂದ ಮನೆಯ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಇವತ್ತು ಒಂದು ಒಳ್ಳೆಯ ಅವಕಾಶವಾಗುತ್ತೆ. ಭೂ ಸಂಬಂಧವಾದಂತಹ ವಿಚಾರಗಳು ಚರ್ಚೆಗೆ ಬರ್ತಕ್ಕಂಥದ್ದು, ಇದರಿಂದ ಅನುಕೂಲವೂ ಕೂಡ ಇದೆ ಅನ್ನುವಂಥದ್ದು. ಆಹಾರದಲ್ಲಿ ಏನೂ ವ್ಯತ್ಯಾಸ ಆಗದೇ ಇರುವ ಹಾಗೆ ಗಮನವನ್ನು ಹರಿಸಿ ಎನ್ನುವಂಥದ್ದು. ಪ್ರಯತ್ನಪೂರ್ವಕವಾಗಿ ಮಾಡಿದಂತಹ ಕೆಲಸ ಮಾತ್ರ ಫಲವನ್ನು ಕೊಡುತ್ತೆ. ಆದರೆ ಆಯಿತು ಹೋದರೆ ಹೋಯಿತು ಅನ್ನುವಂತಹ ಭಾವನೆಯಲ್ಲಿ ಕೆಲಸವನ್ನು ಮಾಡಿದರೆ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಶ್ರಮ ಸಮಯ ಎಲ್ಲ ವ್ಯರ್ಥವಾಗ್ತಕ್ಕಂಥದ್ದು. ನಿಮ್ಮ ಮಾನಸಿಕವಾದಂತಹ ಸ್ಥಿತಿ ಬದಲಾವಣೆಯಾದರೆ ನಿಮಗೆ ಒಂದಷ್ಟು ಅನುಕೂಲ ಇದೆ ಎನ್ನುವಂಥದ್ದು. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಸಾಮಾಜಿಕವಾದಂತಹ ಚಟುವಟಿಕೆಗಳು, ಸಮಾಜಮುಖಿಯಾದಂತಹ ಕೆಲಸಗಳು, ಸಾರ್ವಜನಿಕ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಪ್ರತಿಕ್ರಿಯೆಗಳು ಇದ್ದರೂ ಕೂಡ ಮಾನಸಿಕವಾದಂತಹ ಭಯ ಕಾಡುತ್ತೆ. ಆ ಭಯದಿಂದಲೇ ಕೆಲಸವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಅಂತ ಅರ್ಥ. ಹಳೆಯ ಆಸ್ತಿಯಿಂದ ಲಾಭವಾಗ್ತಕ್ಕಂಥದ್ದಿದೆ. ಮನೆಯಲ್ಲಿ ಭಿನ್ನಾಭಿಪ್ರಾಯದ ಮಾತಿನಿಂದ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದು. ಈ ದಿವಸ ದೂರದ ಪ್ರಯಾಣ ಅಷ್ಟೊಂದು ಪ್ರಶಸ್ತ ಅಲ್ಲ. ಹಲವಾರು ಮಹತ್ವವಾದಂತಹ ತೀರ್ಪುಗಳನ್ನು ಅಥವಾ ತೀರ್ಮಾನಗಳನ್ನು ನಿರ್ಧಾರಗಳನ್ನು ಮಾಡೋದಕ್ಕೆ ಯೋಗ್ಯವಾದಂತಹ ದಿವಸ. ಆತ್ಮೀಯರ ಭೇಟಿ ಸಂತೋಷವನ್ನು ತರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ಹೆಂಗಸರಿಂದ ಮೋಸವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಎನ್ನುವ ಸೂಚನೆ ಸಿಕ್ಕತ್ತೆ. ಹಳೆಯ ಆಸ್ತಿಯಿಂದ ಲಾಭವಾಗ್ತಕ್ಕಂಥದ್ದಿದೆ. ಯಾವ ತೊಂದರೆಯೂ ಇಲ್ಲದೆ ನೀವು ಕೆಲವು ವಿಚಾರಗಳನ್ನು ಮೈಮೇಲೆ ಎಳ್ಕೊಳ್ತೀರಿ. ಅಂದರೆ ಇದು ನಾನು ಈ ಕೆಲಸವನ್ನು ಮಾಡಿ ಮುಗಿಸ್ತೀನಿ ಅಂತ ಹೇಳಿ ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದು. ದೈವಾನುಗ್ರಹ, ನಿಮಗೆ ಅದರಿಂದ ಯಾವ ತೊಂದರೆಯೂ ಕೂಡ ಇಲ್ಲದೆ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಸಿಕ್ಕುವಂಥದ್ದಿದೆ. ಆರ್ಥಿಕ ಸ್ಥಿತಿಯ ಬಗ್ಗೆ ಸ್ವಲ್ಪ ಲೆಕ್ಕಾಚಾರವನ್ನು ಮಾಡಬೇಕಾದಂಥದ್ದು. ಹಣಕಾಸಿನ ವಿಚಾರಕ್ಕೆ ಬಂತು ಅಂತಾದರೆ ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾದಂಥದ್ದು. ಸರ್ಕಾರಿ ನೌಕರರಿಗೆ ಬಡ್ತಿ ಸಿಗ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಸಿಹಿ ಸುದ್ದಿ ಸಿಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಸಣ್ಣ ಪುಟ್ಟ ಉದ್ಯೋಗಸ್ಥರಿಗೆ ಹೆಚ್ಚು ಲಾಭವಾಗ್ತಕ್ಕಂಥದ್ದು. ನಿಮ್ಮ ಬಂಧು ಮಿತ್ರರು ನಿಮಗೆ ಸಕಾಲದಲ್ಲಿ ಸಹಾಯವನ್ನು ಮಾಡಬಹುದು ಅಂತ ಅರ್ಥ. ಆರ್ಥಿಕ ಸುಧಾರಣೆಯ ಬಗ್ಗೆ ಸ್ವಲ್ಪ ಚಿಂತನೆಗಳು ನಡೀತಕ್ಕಂಥದ್ದಿದೆ. ನಿಮ್ಮ ಮನಸ್ಥಿತಿ ಪ್ರತಿ ಕ್ಷಣ ಬದಲಾವಣೆ ಆಗ್ತಾ ಇರುತ್ತೆ. ಇದು ಕೆಲವು ಸಂದರ್ಭದಲ್ಲಿ ಅನುಕೂಲವಾದರೆ ಮತ್ತೆ ಹಲವು ಸಂದರ್ಭಗಳಲ್ಲಿ ತೊಂದರೆಗೆ ಕಾರಣವಾಗುತ್ತೆ. ಅದರಿಂದ ಸ್ಥಿರ ಮನಸ್ಕರಾಗಿ ವ್ಯವಹಾರವನ್ನು ನಡೆಸಬೇಕಾಗತ್ತೆ. ಹಳದಿ ವಸ್ತ್ರವನ್ನು ಧಾರಣೆ ಮಾಡಿ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.